ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟವಾದಂಥ ರೆಸಿಪಿಯೊಂದಿಗೆ ಬಂದಿದ್ದೇನೆ. ನಾನು ಇವತ್ತು ದಹಿಪುರಿ ಹೇಗೆ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ತೇನೆ. ಖಾಲಿ ಪುರಿ ಒಂದು ಹೊರಗಿಂದ ತಂದರೆ ಸಾಕು, ಮತ್ತೆಲ್ಲ ಮನೇಲಿರುವ ಸಾಮಗ್ರಿಗಳೇ. ಫಟಾಫಟ್ ಅಂತ ಈ ಚಳಿಗಾಲದಲ್ಲಿ ಏನಾದರೂ ಸಂಜೆ ಹೊತ್ತು ಕ್ರೇವಿಂಗ್ಸ್ ಆಗುತ್ತೆ, ತಿನ್ನೋಣ ಅನಿಸ್ತದೆ. ಹಾಗಾಗಿ ಇದನ್ನು ಫಟಾಫಟ್ ಅಂತ ಮಕ್ಕಳಿಗೆ ಮಾಡಿಕೊಡ್ಬೋದು. ಬನ್ನಿ ಏನೆಲ್ಲ ಬೇಕು ಅಂತ ಹೇಳ್ತೇನೆ. ಬೇಯಿಸಿದ 2 ಆಲೂಗಡ್ಡೆ, ಅರ್ಧ ಕಪ್ಪು ಬಟಾಣಿ ಎರಡನ್ನು ಬೇಯಿಸ್ಕೊಂಡಿದ್ದೇನೆ. 1 ಕಪ್ಪು ಮೊಸರು, ಅರ್ಧ ಕಪ್ಪಷ್ಟು ಏನಂತೀರಿ ಬೂಂದಿ ಖಾರ ಅಥವಾ ಶೇವ್ ಸಹ ತೊಗೊಳ್ಬೋದು. ನನ್ನ ಹತ್ರ ಬೂಂದಿ ಖಾರ ಇತ್ತು, ನಿಮಗೆ ಶೇವ್ ಸಹ ತೊಗೊಳ್ಬೋದು. ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಕ್ಕರೆ, ಅರಿಶಿನ, ಖಾರದ ಪುಡಿ, ಚಾಟ್ ಮಸಾಲ ಪುಡಿ ಮತ್ತು ಇದು ರುಬ್ಲಿಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಪುಟ್ಟಕಡಲೆ, ಲಿಂಬೆಹಣ್ಣು. ಇದು ಅರ್ಧ ಗಂಟೆ ಹುಣಸೆಹಣ್ಣು ನೀರಲ್ಲಿ ಹಾಕಿ ಚೆನ್ನಾಗಿ ನೆನೆಸಿಟ್ಟು ಕಿವುಚಿ ಅದ್ರ ರಸ ಸೋರಿಸಿ ರಸ ತೆಗೆದಿಟ್ಕೊಂಡಿದ್ದೇನೆ. ಮತ್ತು ಬೆಲ್ಲ ಮತ್ತು ಪಾನಿಪುರಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಫಟಾಫಟ್. ಮೊದಲಿಗೆ ಒಂದು ಬಾಣಲಿ ತೊಗೊಂಡಿದ್ದೇನೆ. ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೋಣ. ಮೇನ್ ಅಂದರೆ ಇದೆ, ಕುದಿಸುವ ಸ್ಟೆಪ್ ಅಂದರೆ ಇದೆ. ಮತ್ತು ಬೆಲ್ಲ, ಖಾರದ ಪುಡಿ, ನಿಮ್ಮ ಖಾರಕ್ಕೆ ಸ್ವಲ್ಪ ಕಮ್ಮಿಯೇ ಹಾಕ್ಕೊಳ್ಳಿ. ಅರಿಶಿನದ ಪುಡಿ, ಚಾಟ್ ಮಸಾಲ, ಸ್ವಲ್ಪ ಇದನ್ನೆಲ್ಲ ಹಾಕಿ ಕುದಿಸ್ಕೊಳ್ಳೋಣ. ನೀರು ಥರ ಇದೆ ಇದು. ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಥಿಕ್ನೆಸ್ ಬರೋವರೆಗೂ ಕುದಿಸ್ಕೊಳ್ಳೋಣ. ಏನು ಸ್ವೀಟ್ ಅಂತ ಯೂಸ್ ಮಾಡ್ತೀವಿ ನೋಡಿ, ಇಲ್ಲಿ ಬೆಲ್ಲ ಬದಲು ನಿಮಗೆ ಬೇಕಿದ್ರೆ ಖರ್ಜೂರ ಸಹ ಯೂಸ್ ಮಾಡ್ಕೊಳ್ಬೋದು. ಖರ್ಜೂರ ನೆನೆ ಹಾಕಿ ಅದನ್ನು ಸಹ ಪೇಸ್ಟ್ ಮಾಡ್ಕೊಂಡು ಸಹ ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಕುದ್ದಿ ಇದು ಥಿಕ್ನೆಸ್ ಬರಬೇಕು. ಏನು ರಸ ನೀರಾಗಿದೆ ಅದು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಬೆಲ್ಲದ ರಸ ಎಲ್ಲ ಬಿಟ್ಟ ಮೇಲೆ. ಇದು ಹೀಗೆ ಕುದೀತಾ ಇರಲಿ. ನೆಕ್ಸ್ಟ್ ಸ್ಟೆಪ್ ರೆಡಿ ಮಾಡ್ಕೊಳ್ಳೋಣ. ನಾವು ಆಲೂಗಡ್ಡೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಆವಾಗ ಈಕ್ವಲ್ ಆಗಿ ಅದು ಮಿಕ್ಸ್ ಆಗ್ತದೆ. ಫಿಲ್ಲಿಂಗ್ ರೆಡಿ ಆಯಿತು. ನೆಕ್ಸ್ಟ್ ಸ್ಟೆಪ್ಪು, ಒಂದು ಕುದಿಲಿಕ್ಕೆ ಇಟ್ಟಿದ್ದೇನೆ, ಒಂದು ಫಿಲ್ಲಿಂಗ್ ರೆಡಿ ಆಯಿತು. ಈಗ ಕರ್ಡ್ ತೊಗೊಂಡಿದ್ದೇನೆ. ಕರ್ಡ್ಗೆ ಒಂದು 2-3 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತೇನೆ. ತುಂಬ ಸ್ವೀಟ್ ಅದು ಚೆನ್ನಾಗಾಗಲ್ಲ. ಬೇಕಿದ್ರೆ ಇದನ್ನು ತುಂಬ ಗಟ್ಟಿ ಇದ್ದರೆ ಮೊಸರು ಮಿಕ್ಸಿಯಲ್ಲಿ ಸಹ ಹಾಕ್ಕೊಳ್ಬೋದು. ನಾನು ಮಿಕ್ಸಿಯಲ್ಲೆಲ್ಲ ಕೈಯಲ್ಲೇ ಚೆನ್ನಾಗಿ ಬೀಟಾದರೆ ಲಸ್ಸಿ ಅಲ್ಲಿ ಆಗ್ತದೆ. ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಲಸ್ಸಿ ಅದಕ್ಕೆ ಬರಬೇಕು. ಸ್ವಲ್ಪ ನೀರು ಜಸ್ಟ್ ಮಿಕ್ಸ್ ಕೊಡ್ತೀನಿ. ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡ್ರೆ ಚೆನ್ನಾಗಿ ಕಲಿಸ್ಬೇಕು. ಇಲ್ಲಾಂದರೆ ಮಿಕ್ಸಿ ಸಹ ಯೂಸ್ ಮಾಡ್ಕೊಳ್ಬೋದು. ಮಿಕ್ಸಿಯಲ್ಲಿ ಸಹ ಹಾಕ್ಕೊಳ್ಬೋದು. ಮಿಕ್ಸಿಯಲ್ಲಿ ಏನು ಅಗತ್ಯ ಇಲ್ಲ. ನಂದು ಸ್ಮೂತ್ ಇದೆ ಕರ್ಡ್, ಹಾಗಾಗಿ ಈಸಿಯಾಗಿ ಅಂದರೆ ಶುಗರ್ ಸಹ ಮೆಲ್ಟ್ ಆಗ್ತದೆ, ಕರ್ಡ್ ಸಹ ಈಕ್ವಲಿ ನೀರು ಲಿಕ್ವಿಡ್ ಥರ ಆಗುತ್ತೆ ಸ್ವಲ್ಪ. ಥರ್ಡ್ ಸ್ಟೆಪ್ ಸಹ ರೆಡಿ ಆಯಿತು. ಅಂದರೆ ಈ ಲಸ್ಸಿ ಟೆಕ್ಸ್ಚರ್ಗೆ ಬರಬೇಕು. ಕರ್ಡ್, ಶುಗರು, ಉಪ್ಪು ಹಾಕಿ ಈ ಥರ ಕಲಿಸ್ಕೊಂಡಿದ್ದೇನೆ. ಸ್ವಲ್ಪ ಗಟ್ಟಿ ಇದ್ದರೆ ಮೊಸರು ಇನ್ ಕೇಸ್ ಮಿಕ್ಸಿಗೆ ಹಾಕಿ ಒಂದು 2-3 ಸುತ್ತಕೊಂಡ್ರು ಈ ಥರ ಆಗುತ್ತೆ. ಜಾರಿಗೆ 2 ಹಸಿಮೆಣಸಿನ್ಕಾಯಿ,
ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಪುಟ್ಕಡಲೆ ಹಾಕ್ಕೊಂಡು ಫಸ್ಟಿಗೆ ನೈಸಿಗೆ ರುಬ್ಕೊಳ್ತೇನೆ. ಸ್ವಲ್ಪ ಉಪ್ಪು, ಲಿಂಬೆ ರಸ ಹಿಂಡ್ಕೊಳ್ತೇನೆ. ಇದನ್ನು ಫಸ್ಟಿಗೆ ನೈಸಿಗೆ ರುಬ್ಕೊಂಡು ಮತ್ತು ಸ್ವಲ್ಪ ಮೊಸರು ಹಾಕ್ಕೊಂಡು ಮತ್ತೆ ರುಬ್ಕೊಳ್ತೇನೆ. ಅದಕ್ಕೆ 1-2-3 ಸ್ಪೂನ್ ಅಷ್ಟು ಕರ್ಡ್ ಹಾಕಿ ಮತ್ತೆ ರುಬ್ಕೊಳ್ತೇನೆ. ಈ ಥರ ಆಗುತ್ತೆ. ಫೈನ್ ಪೇಸ್ಟ್ ಮಾಡಿಕೊಂಡೆ. ಈಗ ಎಲ್ಲ ರೆಡಿ ಇದೆ, ಸರ್ವ್ ಮಾಡ್ತೇವೆ ನೋಡಿ. ಗ್ರೀನ್ ಚಟ್ನಿ, ಕರ್ಡ್, ಫಿಲ್ಲಿಂಗ್, ಸ್ವೀಟ್ ಚಟ್ನಿ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೂಂದಿ ಖಾರ, ಪೂರಿ. ಬನ್ನಿ ಸರ್ವ್ ಮಾಡ್ತಾ ಇದ್ದೇನೆ. ಫಸ್ಟು ಪೂರಿನ ಈ ಥರ ಎಲ್ಲದನ್ನು ಹೋಲ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ವಲ್ಪ ಕರ್ಡ್, ಸ್ವಲ್ಪ ಫಿಲ್ಲಿಂಗ್, ಸ್ವಲ್ಪ ಗ್ರೀನ್ ಚಟ್ನಿ, ಸ್ವಲ್ಪ ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಡ್, ಅಷ್ಟಿಗೆ ಸ್ವಲ್ಪ ಕರ್ಡ್, ಸ್ವಲ್ಪ ಫಿಲ್ಲಿಂಗ್, ಚಟ್ನಿ, ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಕರ್ಡ್, ಹಾಗೆ ಎಲ್ಲ ಮಾಡಿಕೊಂಡೆ. ಈಗ ಲಾಸ್ಟಿಗೆ ಸ್ವೀಟ್ ಚಟ್ನಿ, ಮತ್ತು ಸ್ವಲ್ಪ ಕರ್ಡ್, ಮತ್ತು ಬೂಂದಿ ಖಾರ, ತಿಂತಾ ಇದ್ದರೆ ಜಿಯಾಗ ಟ್ರಯಲ್ ಮಾಡ್ತಾಳೆ. ಹೇಗಿದೆ ಜಿಯಾ? ಹೇಗಿದೆ ನೈತಿ?